ಪುಟ್ಟಕ್ಕ ನೀನ್ ಎದುರಿಗಿಲ್ವಾ? ಅದೇ ಕಬ್ಬುನ್ಗಂತ ಬೆಂಕಿ ಬಿದ್ದವ್ರ ತರ ಬಾಯ ಬಡ್ಕೊಂಡೆ. ಐ ಲೈಕ್ ಇಟ್. ನಿಮ್ಮ ಹತ್ರ ಎಂಥದ್ದು ಇದು ನಿಮ್ಮ ಕೋಲ? ಹಸುವಿಗೆ ಹುಲಿಯೇ ವೇಷ ಹಾಕಿದಾಗ ಉಂಟು. ನಾನು ಹಸುವ? ಸಿಂಹ ಸಿಂಹ ಕೂಡ ಹೋಗೇಳ ತಿಮ್ಮ. ಮಣಿರಿ ಸಿಂಹ ಅಂತ ಹೇಳಿದ್ರೆ ನಿಮ್ಮ ಅಮ್ಮ ಕೂಡ ಒಪ್ಪುದಿಲ್ಲ. ಐ ಲೈಕ್ ಇಟ್. ಸುತ್ತಿ ಬಳಸಿ ಬರಬೇಡ, ನೆಟ್ಟಿಗೆ ವಿಷಯ ಏನ ಅಂತ ಹೇಳು. ಎಂಥ ವಿಷಯ ಅಂತೇಳಿಯೇ ಗೊತ್ತಾಗ್ತಿಲ್ವೇ? ವಿಷಯ ಎಂತ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತೀಯಲ್ಲ, ನಿನಗೆ ಗೊತ್ತಿಲ್ಲ ನನಗೆ ಗೊತ್ತಿದ್ದ. ಈಗ ಗೊತ್ತಾಯ್ತು ನೋಡಿ. ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ? ನಿಮಗೆ ಮಕ್ಕಾರ ಮಾಡಿದಲ್ಲ ರೌಡಿ, ಅವನು ನಾಳೆ ಪುನಃ ಇಲ್ಲಿಗೆ ಬರ್ತಾ ಇದ್ದಾನಂತೆ. ಸೊ ನಿಮ್ಮ ಯಜಮಾನರಿಗೆ ಊರು ಬಿಟ್ಟು ಹೋಗ್ಲಿಕ್ಕೆ ಹೇಳಿ. ನಾನು ಯಾಕೆ ಕೂಡ ಊರು ಬಿಟ್ಟೋಗ್ಬೇಕು? ನೋಡ್ತಾ ಇರು, ಅವನೇ ಊರು ಬಿಟ್ಟೋಗೋ ಥರ ಮಾಡ್ತೀನಿ. ಬಿರುಗಾಳಿ ಬೀಸುತ್ತಿದೆ, ತಪ್ಪಿಸಿಕೊಂಡು ಹೋಗಿ ಅಂತ ಹವಾಮಾನ ವರದಿ ತಿಳಿಸುವುದು ನನ್ನ ಕರ್ತವ್ಯ. ಎದೆ ಕೊಟ್ಟು ನಿಲ್ತೇನೆ ಅಂದ್ರೆ ಅದೇ ನಿಮ್ಮನ್ನು ತುಂಬಿಕೊಂಡು ಹೋಗ್ತದೆ. ಏಯ್ ಬಲ್ಬಲ್, ನೋಡೋದಿಕ್ಕೆ ಬೆಳಗ್ಗೆ ಒಳ್ಳೆ ದಂತದ ಬೊಂಬೆ ತರ ಇದೆಯಾ? ನಾನ್ ನೋಡಿದ್ರೆ ನಿಮ್ ಮನೆ ಮುಂದೆ ರಾತ್ರಿಯಿಂದ ನಾಯಿ ತರ ಕಾಯ್ತಾ ಇದ್ದೀನಿ, ನೀನ್ ನೋಡಿದ್ರೆ ನನ್ ಕೇರ್ ಮಾಡ್ದಂಗೆ ಹಂಗೆ ಓಡಾಡ್ತಿದ್ಯಲ್ಲ ಬುಲ್ಬುಲ್. ಏ ನಾಯಿ, ನನ್ನ ಬುಲ್ಬುಲ್ ಅಂತ ಏನಾದ್ರೂ ಕದ್ರೆ ಈ ಬರ್ಲು ಕಿತ್ತೋಗ್ಬೇಕು, ಹಂಗ್ ಹೊಡಿತೀನಿ. ಏ ಬುಲ್ಬುಲ್, ನೀನ್ ಪೊರ್ಕೆನಲ್ಲಾದ್ರೂ ಹೊಡಿ, ಚಪ್ಲಿನಲ್ಲಾದ್ರೂ ಹೊಡಿ, ಆದ್ರೆ ಒಂದೇ ಒಂದ್ಸರಿ ನನ್ ಕೈ ಹಿಡಿ. ಕುಟ್ಮೇಲೆ ಯಾನಾಯ್ತಮ್ಮ, ಯಾಕೆ ಹಿಂಗೆ ಕಿರ್ಚ್ಕೊತಾ ಇದೆ? ಏ ಬುಲ್ಬುಲ್, ಇವನನ್ನೇ ನಾನಿನ್ ಬಾಬಣ್ಣ ಅಂತ ಕರೆದಿದ್ದು ಅಲ್ಲ, ನನ್ನ ನಿನ್ನ ನಡುವೆ ನಿಮ್ಮ ಅಣ್ಣನ ಯಾಕೆ ಕರೆದೆ? ಕಡ್ಬೋದ, ನಾನು ಇವಳು ಅಣ್ಣ ಅಲ್ಲ, ಇವಳು ಗಂಡ ಅಲ್ಲ ಬುಲ್ಬುಲ್, ನೀನೇನಾದ್ರು ಇಷ್ಟಪಟ್ಟಿದ್ರೆ ಒಳ್ಳೆ ಸುಂದರವಾದ ಹೀರೋ ಸಿಕ್ಕಿರೋನು ಇವನೇ. ಅದು ನಾಟ್ ಔಟ್, ಒಳ್ಳೆ ಮೈಲೇಜ್, ರಿಜೆಕ್ಟೆಡ್ ಪೀಸ್ ನ ಮದುವೆ ಆಗಿದ್ಯಾ? ಪಾಪಣ್ಣ, ಒಬ್ಬ ರೌಡಿ ರೇಗಿಸ್ತಾ ಅಂತ ಹೇಳುದ್ನಲ್ಲ, ಅವನು ಇವನೆಯ? ನಾನು ಇನ್ನೂ ಹೊಡೆದೇ ಇಲ್ಲ, ಏನೋ ಸೌಂಡ್ ಕೊಡ್ತಾ ಇದೀಯಾ? ಇದು ಸೌಂಡ್ ಎಫೆಕ್ಟ್ ಅಲ್ಲಮ್ಮ, ಕರಾಟೆ. ಕರಾಟೆನಾ? ನನ್ ಕೈ ಬಿಡ. ನೀನು ದೊಡ್ಡ ರೌಡಿ ಅನ್ಕೊಂಡ್ಬಿಟ್ಟಿದ್ಯೇನೋ? ಪುಟ್ಟ ಮಲ್ಲಿಯವ್ರನ್ನ ಕಾಪಾಡೋದಕ್ಕೆ ನಾನಿದ್ದೀನಿ ಕಣ. ಅವ್ರ ಗಂಡನೇ ಸುಮ್ನಿದ್ದಾನೆ, ಮತ್ತೆ ಮಧ್ಯದಲ್ಲಿ ನಿಂದೇನಾ? ಲೇ, ಅವರು ಅವನ ಗಂಡ ಅಲ್ಲ, ದಂಡ ಪಿಂಡ. ಅದಕ್ಕೆ ನಾನು ಬಂದಿರೋದು. ಯಾಕೆ ನಿನ್ಗೆ ಅವತ್ತು ಕೊಟ್ಟಿದ್ 8 ಸಾಲದ ಮತ್ತೆ ಬೇಕಾ ನಿನಗೆ? ನಿಲ್ಸೋ, 3 ಏಟ್ ಹೊಡಿತೀನಿ ಅಂತ ದುಡ್ಡು ಕೊಟ್ಬಿಟ್ಟು ಇವಾಗ 4ನೇ ಏಟ್ ಬೇರೆ ಹೊಡಿತಿದ್ಯಾ? ಅಣ್ಣಪ್ಪನವ್ರೆ, ತರ ಕೂತ್ಬಿಟ್ಟಿದ್ದೀರಾ? ಏನು ಅಂತ ಹೇಳಿ ಚಂದನವ್ರೆ, ನಮ್ಮ ಪಾಪಣ್ಣನ್ ಕಟ್ಕೊಂಡು ನೀವ್ ಹೇಳ್ದಂಗೆ ನನ್ನ ಜೀವನ ನರ್ಕ ಆಗ್ಬಿಟ್ಟದೆ. ಏನಪ್ಪ ಇದು? ಪುಟ್ಟ ಮಲ್ಲಿಯವರು ಗೌಡ್ರ ಮೇಲೆ ತುಂಬಾ ಬೇಜಾರು ಮಾಡ್ಕೊಂಡಿರೋ ಹಾಗಿದೆ. ಈ ಚಾನ್ಸ್ ನ ಮಿಸ್ ಮಾಡ್ಕೋಬಾರ್ದು. ಏನ್ ಪುಟ್ಟ ಮಲ್ಲಿಯವ್ರೆ ಹೀಗೆ ಹೇಳ್ತಿದ್ರಾ? ಯಾವಾಗ ನೋಡಿದ್ರು ನಮ್ ಬಾಬಣ್ಣ ಅಂತ ಹೊಗಳ್ತಾ ಇದ್ರಿ, ಇವತ್ತು ಅವ್ರ ಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಬಹುಶಃ ನಿಮ್ಮಿಬ್ರು ಮಧ್ಯೆ ಏನೋ ಆಗಿದೆ ಅನ್ನಿಸ್ತಿದೆ. ಅದೇನು ಅಂತ ನನ್ನ ಹತ್ರ ಹೇಳಿ. ಚಂದನವ್ರೆ, ನಮ್ಮ ಪಾಪಣ್ಣ ನನ್ ಮದ್ವೆ ಆದಾಗಿಂದ ಇಲ್ಲಿ ಗಂಟ ತಿಂದದ್ದು ಉಂಡದ್ದು ಅಷ್ಟೇ ಯಾಕೆ, ಕಾಫಿ ಕುಡ್ದದ್ದು ಲೆಕ್ಕ ಬರ್ದಿಟ್ಕೊಂಡು ಖರ್ಚು ಜಾಸ್ತಿ ಆಗ್ತದೆ, ಆಮೇಲೆ ಖರ್ಚು ಕಮ್ಮಿ ಮಾಡು ಅಂತ ಬೋದ್ಬಿಟ್ರು. ಛೇ 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 ಛೇ, ಎಂತ ಅವಮಾನ. ಮಲ್ಲಿಯವ್ರೆ, ಈಗ್ಲಾದ್ರೂ ಗೌಡ್ರ ಬುದ್ಧಿ ಗೊತ್ತಾಯ್ತಾ? ಇಷ್ಟಾದ್ಮೇಲೂ ನೀವು ಈ ಮನೇಲಿ ಇರಬಾರ್ದು. ಅದೇನ್ ಬೇಕು ಅಂತ ನನ್ನ ಕೇಳಿ, ನಾನ್ ತಂದು ಕೊಡ್ತೀನಿ, ಬನ್ನಿ ನಮ್ಮ ಮನೆಗೆ. ಚಂದನವ್ರೆ, ನಿಮ್ಗೇನ್ ಬೇಕು ಅದನ್ನ ತಗೊಳಕ್ಕೆ ನಿಮ್ ತವ ಕಾಸಿಲ್ಲ, ಇನ್ ನನಗೇನ್ ತಂದ್ಕೊಟ್ಟಿರಿ? ಮಲ್ಲಿಯವ್ರೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಗೋಸ್ಕರ ನಾನು ಆಚೆ ಹೋಗಿ ದುಡ್ದು ನಿಮ್ಗೇನ್ ಬೇಕೋ ಅದನ್ನ ತಂದು ಕೊಡ್ತೀನಿ, ಬನ್ನಿ ನನ್ನ ಜೊತೆ. ಚಂದನವ್ರೆ, ನೀವು ಸಂಪಾದನೆ ಮಾಡಿ ಮೊದ್ಲು ಮಧುರವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ನನ್ ಬಗ್ಗೆ ಮಾತಾಡೋರಂತ. ಮಲ್ಲಿಯವ್ರೆ, ನನಗ್ ಮಧು ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಏನಂದ್ರಿ? ಅಂದ್ರೆ ಕಷ್ಟದಲ್ಲಿರೋ ಯಾವ ಹೆಣ್ಮಕ್ಳಾದ್ರೂ ನನ್ಗೆ ಒಂದೇ ಅಂದೆ. ಆ ಗೌಡ್ರು ನಿಮ್ಮ ಕಣ್ಣಲ್ಲಿ ನೀರು ತರಿಸಿದಾರಲ್ಲ, ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ನೋಡ್ತಾ ಇರಿ ಹೇಗ್ ಬುದ್ಧಿ ಕಲಿಸ್ತೀನಿ ಅಂತ. ಬರ್ತೀನಿ. ಇವ್ರಿಗೆ ಬುದ್ಧಿ ಕಮ್ಮಿ ಅದೇ, ಇನ್ನು ಅವ್ರಿಗೇನ್ ಬುದ್ಧಿ ಕಲ್ಸರು? ಮಧು, ಮಧು, ಏನ್ ಜಾನಿ ಟೆನ್ಷನ್ ಅಲ್ಲಿ ಇದೀರಾ? ಗೌಡ್ರು ಕೊನೆಗೂ ಅವ್ರ ಕಂಜಸ್ ಬುದ್ಧಿನ ತೋರಿಸ್ಬಿಟ್ರು. ಯಾಕೆ, ನೀವ್ ಅವ್ರ ಹತ್ರ ಸಾಲ ಕೇಳಿ ಅವ್ರು ಕೊಡಲ್ಲ ಅಂದ್ರ?
ಅವರು ಕೊಚ್ಚಲ್ ಮೀನ್ ಹಿಡಿಯುವಂತ ಮನುಷ್ಯ ಭಿಕ್ಷಕರಿಗೆ 1 ರೂಪಾಯಿ ಹಾಕಲ್ಲ ಇನ್ನು ನನಗೆ ಸಾಲ ಕೊಡ್ತಾರಾ? ಮತ್ತೆ ಯಾಕೆ ಅವ್ರನ್ನ ಕಂಜೂಸ್ ಅಂತಿದ್ದೀರಾ? ಮದ್ವೆ ಆದಾಗಿಂದ ಇಲ್ಲಿ ತನಕ ಪುಟ್ಟಮಲ್ಲಿ ಅವ್ರು ತಿಂದಿದ್ದು ಉಂಡಿದ್ದು ಅಷ್ಟೇ ಅಲ್ಲ, ಕಾಫಿ ಕುಡ್ದಿದ್ನು ಕೂಡ ಲೆಕ್ಕ ಬರ್ದಿಟ್ಟು ಖರ್ಚು ಜಾಸ್ತಿ ಮಾಡ್ತಿದ್ಯಾ, ಕಡಿಮೆ ಮಾಡು ಅಂತ ಬೈದ್ರಂತೆ. ಅದ್ರಲ್ಲಿ ತಪ್ಪೇನಿದೆ? ಖರ್ಚು ಕಡಿಮೆ ಮಾಡು ಅಂತ ಹೇಳಿದಾರಷ್ಟೇ. ಬೇರೆ ದುಡ್ಡಲ್ಲಿ ಮಜಾ ಮಾಡೋ ನಿಮ್ಗೆ ದುಡ್ಡಿನ ಬೆಲೆ ಎಲ್ಲಿ ಗೊತ್ತಾಗುತ್ತೆ? ಓಹೋ, ಗೌಡ್ರು ಬಂದು ನಿಂತಲೆಗೂ ಏನೇನೋ ತುಂಬಿರೋ ಹಾಗಿದೆ. ನಿಜ ಹೇಳಕ್ಕೆ ಬೇರೆಯವ್ರು ಬಂದು ಹೇಳೋ ಅವಶ್ಯಕತೆ ಇಲ್ಲ. ಜೊತೆಗೆ ಬೇರೆಯವ್ರ ಮಾತು ಕೇಳೋಷ್ಟು ದಡ್ಡಿನೂ ನಾನಲ್ಲ. ನೀವು ಹೋಗಿ ಸಂಪಾದನೆ ಮಾಡಿ, ಸ್ವಂತ ದುಡ್ಡನ್ನ ಖರ್ಚು ಮಾಡುವಾಗ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಪುಟ್ಟಕ್ಕ ಪುಟ್ಟಕ್ಕ, ಏನಪ್ಪ ಬಿಟ್ಟಿ ಕೂಳು ಮನೆ ಆಳು ಅಂದಂಗೆ ಬಿಟ್ಟಿ ಕೂಳು ತಿನ್ನಕ ಅಟ್ಟಿ ಬಾಗಲ್ ತಟ್ಟೆ ಒಳಕ್ ಬಂದ್ಬಿಟ್ಟಲ್ವಾ? ಈಗ ಮಾಸ್ಟ್ರೆ, ನಾನು ನಿಮ್ಮ ಮನೆಯಲ್ಲಿ ಬಿಟ್ಟಿ ಕೂಳ್ ತಿನ್ಲಿಕ್ಕೆ ಬರಲಿಲ್ಲ, ಪುಟ್ಟಕ್ಕ ನಾನು ಭೇಟಿ ಆಗುವ ಅಂತೇಳಿ ಬಂದೆ. ನೀನ್ ಇದೇ ತರ ಪುಟ್ಟಕ್ಕ 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 ಅಂತ ನಾಟಕ ಮಾಡ್ತಾರು. ಅವ ನಿನ್ ನಾಟಕಕ್ಕೆ ಕರ್ಗೋಗ್ಬಿಟ್ಟು ನಾನ್ ದುಡ್ದಿರೋ ದುಡ್ಲಿ ನಿನ್ಗೆ ಬೇಯಿಸಿ ಬೇಯಿಸಿ ಆಗ್ತಾಳೆ. ಇದೇ ತಾನೇ ನಿಮ್ ಕ್ಯಾಮೆ. ಎಂತ ಮಾತು ಅಂತ ಹೇಳ್ತಿದ್ದೀರಾ? ನಮ್ಮ ಮಂಗಳೂರಿನಲ್ಲಿ ನಮ್ಮ ಊರಿನ ಬೊಟ್ಟಿ ಖಂಡದಲ್ಲಿ ದುಡಿದು ದಿವಸಕ್ಕೆ 100 ಜನ ಊಟ ಮಾಡ್ತಾರೆ, ಗೊತ್ತುಂಟಾ? ನಮ್ಮ ರೈ ಶೆಟ್ಟರ ಸಂತಾನ ಅಂದ್ರೆ ಎಷ್ಟು ದೊಡ್ಡದುಂಟಂತ ನಿಮಗೆ ಗೊತ್ತುಂಟಾ? ಐ ಲೈಕ್ ಇಟ್. ಮೊದ್ಲು ಬೆಂಗಳೂರಲ್ಲಿ ನನ್ನಟ್ಟಿಲಿ ತಿಂದು ತೇಗಿ ಕುಡಿದಿರೋ ದುಡ್ಡನ್ನ ಕಕ್ಕು. ಇವತ್ಗ ನಿನ್ ಲೆಕ್ಕ ಎಷ್ಟಾಗದ ಗೊತ್ತಾ? 7,20,000. ಐ ಲೈಕ್ ಇಟ್. ದುಡ್ಡು ಕಟ್ಟೋದ್ರೆ ಅಲ್ಲಿ ಕಿಸಿತಾ ಇದೆ. ನಾನೇನ್ ಕಾಮಿಡಿ ಮಾಡ್ತಾ ಇದ್ದಾನ? ಅದಕ್ಕೆ ಅಲ್ವಾ ನೀವು ಅವಾರ್ಡ್ ತಗೊಂಡದ್ದು? ಮತ್ತಿನ್ನೆಂತ ಸ್ವಾಮಿ, ನಾನು ದಿನಾಲು ಹೋಟೆಲ್ಗೆ ಹೋಗಿ ಬಿರಿಯಾನಿ ತಿಂದ್ರೆ ಇಷ್ಟು ಬಿಲ್ ಆಗುದಿಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ತಂಗಳನ್ನು ತಿನ್ನೋದಕ್ಕೆ ಇಷ್ಟು ದೊಡ್ಡ ಬಿಲ್ಲ? ಐ ಲೈಕ್ ಇಟ್. ಬಿಸಿ ಬಿಸಿಯಾಗಿ ಮಾಡಿ ಮುಕ್ಬಿಟ್ಟು ಈಗ ತಂಗ್ಳನ ಅಂದಯ ನೋಟೋ, ಇನ್ನು 3 ದಿನದಲ್ಲಿ ಲೆಕ್ಕನ ಚುತ್ತ ಮಾಡಿಲ್ಲ ಅಂದ್ರೆ ನಿನ್ನ ಇಟ್ಲ ಗೂಡಾಗ ಹಾಕಿ ಚುತ್ತ ಹಾಕ್ಬಿಡ್ತೀನಿ. ಹಿಟ್ಟಿಗೆ ಗೂಡು. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್. ಏನೋ ರಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ಶಾಣಿ ಬಾಯಿ, ಆ ರಿಂಗ್ ಮಾಸ್ಟ್ರಿಗೆ ಎಂತಾಗಿದೆ? ಎಂತವ್ರಿಗೆ ಮಂಡೆ ಸಮ ಇಲ್ವಾ? ಅವ್ರ ತಲೆನ ಬಂಡೆಗೆ ಚೆಚ್ಚಿದ್ರೆ ಅವ್ರ ಮಂಡೆ ಸರಿ ಹೋಗಲ್ಲ ಕಣ. ಯಾಕೇನಾದ್ರು ಅಂದ್ರ? ಅಲ್ಲ ಭಯ್ಯ, ಮಕ್ಕಳ ಕೈಯಲ್ಲಿ ಗಣಿತದ ಪುಸ್ತಕ ಕೊಟ್ಟು ಲೆಕ್ಕ ಕೇಳುವಾಗೆ ನನ್ನ ಹತ್ರ ಪುಸ್ತಕ ತೋರಿಸಿ ಲೆಕ್ಕ ಕೇಳಿ ದುಡ್ಡು ಕೇಳ್ತಾರಲ್ಲ ಮನುಷ್ಯ. ಗೊತ್ತಾಯ್ತು ಬಿಡು, ನೀನ್ ಅವ್ರ ಮನೇಲಿ ತಿಂಡಿ ತಿಂದಿದ್ದು, ಊಟ ಮಾಡ್ತಿದ್ದು, ಕಾಫಿ ಕುಡ್ದಿದ್ದು ಎಲ್ಲಾದ್ರೂ ಲೆಕ್ಕ ಬರ್ದಿಟ್ಟು ದುಡ್ಡು ಕೇಳಿದ್ರ? ನಿಮಗೆ ಗೊತ್ತಾಯ್ತು? ಲೈ, ಅವ್ರ ಪುಟ್ಟಮಲ್ಲಿಯವ್ರನ್ನೇ ಬಿಟ್ಟಿಲ್ಲ, ಇನ್ ನಿನ್ನ ಬಿಡ್ತಾರೇನೋ? ಪುಟ್ಟಮಲ್ಲಿಯವ್ರಿಗೆ ಎಲ್ಲ ಲೆಕ್ಕನ ತೋರಿಸಿ ಖರ್ಚು ಜಾಸ್ತಿ ಮಾಡ್ತಿದ್ಯಾ ಅಂತ ಬೈದ್ರಂತೆ. ಸಾಲದಕ್ಕೆ ನಮ್ಮನೆಗೆ ಬಂದು ಮಧು ಹತ್ರ ನನ್ನ ಬಗ್ಗೆನೇ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ. ಅಲ್ಲ ಜಾನಿ ಬಾಯ್, ಆ ಮನುಷ್ಯ ಎಂತ ಜನ ಮಾರ್ಯಾರೆ, ಕಟ್ಟಿಕೊಂಡೆ ಬುಡಿದ ಹತ್ರ ಕೂಡ ಲೆಕ್ಕ ಕೇಳಿದ್ರ? ಹೌದು ಕಣ, ಪಾಪ ಪುಟ್ಟಮಲ್ಲಿಯವರು ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ರು. ಅವ್ರು ಅಳೋದನ್ನ ನೋಡಿ ನನ್ನ ಕಣ್ಣಲ್ಲೂ ನೀರು ಬಂದ್ಬಿಡ್ತು. ಆ ಕಣ್ಣಲ್ಲಿ ನೀರು ಬರದೆ ಅಂತ ರಕ್ತ ಬರ್ತದ? ಲೇ, ನಾನಿಲ್ಲಿ ದುಃಖ ಪಡ್ತಾ ಇದ್ರೆ ನೀನು ತಮಾಷೆ ಮಾಡ್ತೀಯಾ? ಪುಟ್ಟಮಲ್ಲಿಯವ್ರ ಕೈಯಲ್ಲಿ ಎಷ್ಟು ದಿನ ಊಟ ಮಾಡಿದ್ಯಾ? ಆ ವಿಶ್ವಾಸಕ್ಕಾದ್ರೂ ನೀನು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಅನಿಸ್ತಿಲ್ವೇನೋ? ಏನೋ ಮಾಡ್ತಿದ್ಯಾ? ನೋಡಿದ್ರೆ ಗೊತ್ತಾಗ್ತಿಲ್ವಾ? ಕೋಪ ಮಾಡಿಕೊಳ್ತಾ ಇದ್ದೇನೆ. ಕೋಪ ಮಾಡ್ಕೊಳ್ಳೋದಲ್ಲ ಕಣೋ, ತಾನಾಗೆ ಬರ್ಬೇಕು. ಜಾನಿ ಬಾಯ್, ನನಗೀಗ ಕೋಪ ಬಂದಿದೆ. ಎಂತ ಮಾಡ್ಬೇಕು ಅಂತ ಹೇಳಿ ಹೋಗಿ ಆ ಹೆಂಡತಿ ಮೇಡ ಕೊಲೆ. ಕೊಲೆಗಿಲೆಲ್ಲ ಮಾಡಕ್ ಹೋಗ್ಬೇಡ ಕಣ. ಅಣ್ಣಪ್ಪ, ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾರಾದ್ರೂ ಕೊಲೆ ಮಾಡ್ತಾರ? ನಾನು ಹೇಳಲಿಕ್ಕೆ ಹೋದದ್ದು ಕೊಲೆಯನ್ನು ಮಾಡುವುದನ್ನು ಬಿಟ್ಟು ಬೇರೆ ಎಂತ ಮಾಡುವ ಅಂತ. ಐ ಲೈಕ್ ಇಟ್, ನೋ ಪ್ರಾಬ್ಲಮ್. ಹೇಳಿ ಎಂತ ಮಾಡೋದು? ಅವರೇ, ನಾನು ನಿನ್ನೆ ಒಬ್ಬ ದೊಡ್ಡ ಅಂಡರ್ ವರ್ಲ್ಡ್ ಡಾನನ್ನ ಹಿಡ್ದಾಕಿದೆ. ನೀವೇ ಸ್ವೀಟ್ ಕೊಡಕ್ ಬಂದ್ರ್ಯಾ ಇಲ್ಲ ಸ್ವೀಟ್ ತೋರಿಸ್ಬಿಟ್ಟು ಮಧುರ ಅವ್ರನ್ನ ಹೊಗಳಕ್ ಬಂದ್ರ್ಯಾ? ಸ್ವೀಟ್ ಕೊಟ್ಟ ಸುಂದರಿ ಮೇಡಮ್ ಹೋಗಳಕ್ ಬಂದೆ. ಜಾಲಿ ಕೆಲ್ಸಕ್ಕೆ ಬರ್ದಿರೋ ವಿಷಯಗಳಿಗೆಲ್ಲ ಟೆನ್ಷನ್ ತಗೊಂಡು ನನ್ಗೂ ಟೆನ್ಷನ್ ಕೊಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡ್ದಿರಂಗ್ ಮಾಡ್ಬಿಟ್ರು. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನನ್ನ ಸುದ್ದಿಗೆ ಬಂದವ್ರ ಬಾಡಿ ಪಾರ್ಟ್ಸ್ ಎಲ್ಲ ಬೇರೆ ಬೇರೆನೆ. ನಾನು ಕುಣಿವಾಗ ನನ್ನ ಹಿಂದೆ ಬಂದು ಕುಣಿಬೇಡ ಕುಣಿಬೇಡ ಅಂತ. ಇವತ್ತೈತೆ ನಿನಗೆ ಮಾರಿ ಹಬ್ಬ.